ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ಮ್ಯೂಜಿಷಿಯನ್ 111 ಟ್ಯಾರೋಡ್ಗೆ ಸ್ವಾಗತ. ಇಲ್ಲಿ 2 ಕಾರ್ಡ್ಗಳನ್ನ ಡೆಕ್ಗಳನ್ನು ಇಟ್ಟಿದ್ದೀನಿ. ನಿಮ್ಗೆ ಇದರಲ್ಲಿ ಯಾವುದು ರೆಸನೇಟ್ ಆಗ್ತಾ ಇದೆ ತೊಗೊಳ್ಳಿ. ಇದು ವೀಕ್ಲಿ ರೀಡಿಂಗ್ ಆಗಿರುತ್ತೆ. ನಿಮಗೆ ಏನಿದೆ ಈ ವೀಕಲ್ಲಿ ಹೇಗಿದೆ ಅಂತ ನೋಡೋಣ. ಇದು ಮೊದಲನೇದು, ಇದು ಎರಡನೇದು. ಮೊದಲನೇದಾಗಿ ಇದನ್ನು ತಗೊಳ್ಳೋಣ. ಪ್ರೇಯರ್ ಮಾಡಿ ತಗೊಳ್ಳಿ. ಪ್ರೇಯರ್ ಮಾಡಿದಿರ ಅಂತ ಅಂದ್ಕೊಂಡಿದ್ದೀನಿ. ಹೇಗಿದೆ ಈ ವಾರ ಹೇಗಿರುತ್ತೆ ಅಂತ ನೋಡೋಣ. ಈ ವಾರ ಹೇಗಿರುತ್ತೆ? ಈ ವಾರ ಒಂದಿಷ್ಟು ಎರಡೆರಡು ಮನ್ಸ್ಗಳನ್ನು ನೀವು ಹೊಂದಿರ್ತೀರಾ. ಮತ್ತು ಏನೋ ಒಂದು ಮೋಸ ಆಗಿರೋದ್ರ ಬಗ್ಗೆ, ಮೋಸ ಮಾಡ್ಕೊಂಡಿರೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಈ ವಾರ ದಯವಿಟ್ಟು ಯೋಚನೆ ಮಾಡಿ. ನಿಮ್ಮ ಮನೇಲಿ ಇರ್ಬೋದು, ನಿಮ್ಮ ವಸ್ತುಗಳು ಕಳುವಾಗುವಂಥ ಚಾನ್ಸಸ್ ಇರುತ್ತೆ. ದಯವಿಟ್ಟು ಎಲ್ಲವನ್ನು ಕೂಡ ಕ್ಲೀನಾಗಿ ಹುಷಾರಾಗಿ ಇಟ್ಕೊಳ್ಳಿ ಅಂತ ಬಂದಿರುವಂಥದ್ದು. ಮತ್ತು ನಿಮಗೆ ಇಲ್ಲಿ ಮೋಸ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೊಳ್ಳಿ. ಒಂದು ಬಿಸ್ನೆಸ್ ಆಗಿರ್ಬೋದು, ಮತ್ತು ಮಾತುಕತೆ ಆಡೋ ಟೈಮಲ್ಲಿರ್ಬೋದು, ಪ್ರೀತಿ ವಿಚಾರದಲ್ಲಿ, ಮದುವೆ ವಿಚಾರದಲ್ಲಿ, ಫ್ಯಾಮಿಲಿ ವಿಚಾರದಲ್ಲಿ ಈ ಥರ ಒಂದಿಷ್ಟು ಮೋಸ ಹೋಗುವಂಥ ಚಾನ್ಸಸ್ ಇರುತ್ತೆ. ಹುಷಾರಾಗಿ ಹ್ಯಾಂಡಲನ್ನು ಮಾಡಿ. ಏನೋ ಒಂದು ವಸ್ತುನ ಕಳ್ಕೊಳ್ಳುವಂಥ ಚಾನ್ಸಸ್ ಇದೆ. ದಯವಿಟ್ಟು ಅದ್ರ ಕಡೆ ಫೋಕಸ್ ಮಾಡಿ. ಎಲ್ಲೋ ಪ್ರಯಾಣ ಕೂಡ ಹೋಗುವಂಥ ಚಾನ್ಸಸ್ ಇದೆ. ತುಂಬ ಮೈಂಡ್ ಡೈವರ್ಟ್ ಆಗ್ತೀರಾ ಈ ವಾರದಲ್ಲಿ ನೀವು ಒಂದಿಷ್ಟು ಮೈಂಡ್ ಡೈವರ್ಟ್ ಆಗ್ತಾ ಇರುತ್ತೆ. ನೆಗೆಟಿವ್ ಆಗಿ ಯೋಚನೆ ಮಾಡ್ತಿರ್ತೀರಾ, ಬ್ಯಾಲೆನ್ಸ್ ಮಾಡ್ತಾ ಇರ್ತೀರಾ, ಎರಡೆರಡು ಕಡೆ ಯೋಚನೆ ಮಾಡ್ತಾ ಇರ್ತೀರಾ. ಏನಾಗುತ್ತೋ ಅಂತ ತುಂಬ ಯೋಚನೆಗಳಾಗುವಂಥ ಚಾನ್ಸಸ್ ಇದೆ. ಮತ್ತು ಒಂದಿಷ್ಟು ನೀವು ತುಂಬ ಹಾರ್ಡ್ ವರ್ಕ್ ಮಾಡ್ತೀರಾ. ಈ ವಾರದಲ್ಲಿ ನೀವು ತುಂಬ ಕೆಲಸಗಳನ್ನು ಮಾಡ್ತೀರಾ. ತುಂಬ ಕೆಲಸನ ಅದಕ್ಕೆ ಒಂದು ಪ್ರತಿಫಲನ ಹುಡುಕ್ತಾ ಇರ್ತೀರಾ. ಏನು ಕೆಲಸ ಮಾಡ್ತೀರಾ, ಅದಕ್ಕೆ ಒಳ್ಳೆ ಲಾಭ ಬರುತ್ತಾ, ಒಳ್ಳೇದಾಗತ್ತಾ, ಮತ್ತು ಕೆಲಸ ಇಂಕ್ರಿಮೆಂಟ್ ಆಗುತ್ತಾ, ಈ ಥರ ಎಲ್ಲ ಯೋಚನೆ ಮಾಡ್ತಾ ಇರ್ತೀರಾ. ಮತ್ತು ಒಂದಿಷ್ಟು ಕಷ್ಟಪಡ್ತೀರಾ. ಈ ವಾರ ತುಂಬ ಇಲ್ಲಿ ಸ್ಟ್ರಗಲ್ ಪಡ್ತೀರಾ. ತುಂಬ ವರ್ಕ್ ಇರುತ್ತೆ, ವರ್ಕ್ ಪ್ರೆಷರ್ ಕೂಡ ಇರುತ್ತೆ ನಿಮಗೆ ಅಂತ ಇಲ್ಲಿ ಇರ್ಬೋದು ನೀವು. ಬಟ್ ಈ ವಾರದಲ್ಲಿ ನೀವೇನು ಕೆಲಸ ಮಾಡ್ತೀರಾ ಅದಕ್ಕೆ ತಕ್ಕ ಪ್ರತಿಫಲಗಳು ಸಿಗುತ್ತೆ ಅಂತ ಕೂಡ ಬಂದಿದೆ. ಮತ್ತು ಪ್ರೀತಿ ವಿಚಾರಕ್ಕೆ ಅಂತ ಬಂದರೆ ಎಲ್ಲೋ ವೆಯ್ಟ್ ಮಾಡ್ತಾ ಇರ್ಬೋದು. ಮತ್ತು ನಿಮಗೆ ಯಾರೋ ಇಲ್ಲಿ ತುಂಬಾ ಕೇರ್ ಮಾಡ್ಬೋದು. ಲೇಡಿ ಪರ್ಸನ್ ತುಂಬ ಕೇರ್ ಮಾಡ್ತಾರೆ ನಿಮ್ಮನ್ನ ಅಂತ ಇಲ್ಲಿ ಬಂದಿದೆ. ಒಂದು ಆಫರ್ ಕೂಡ ಬರುವಂಥ ಚಾನ್ಸಸ್ ಇದೆ. ಫೋನ್ ಕಾಲ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದರೆ ನೀವು ಈ ವಾರದಲ್ಲಿ ಫೋನ್ ಕಾಲ್ ಬರೋದಿಲ್ಲ. ತುಂಬ ನೋವಾಗುವಂಥ ಚಾನ್ಸಸ್ ಇದೆ. ಕೆಲವರಿಗೆ ಫೋನ್ ಕಾಲ್ ಬರುತ್ತೆ ಅಂತಲೂ ಕೂಡ ಇಲ್ಲಿ ಬಂದಿದೆ. ಏನಂತ ಅಂದರೆ ನಿಮ್ಮ ಫ್ಯಾಮಿಲಿ ಜೊತೆ, ಕೆಲವರು ಇಲ್ಲಿ ನಿಮ್ಮ ಫ್ಯಾಮಿಲಿ ಜೊತೆ ತುಂಬ ಖುಷಿಯಾಗಿ ಇರ್ತೀರ. ಈ ವಾರದಲ್ಲಿ ಫ್ಯಾಮಿಲಿ, ಮಕ್ಕಳು, ಸ್ಕೂಲು ಈ ಥರ ಒಂದು ಮೈಂಡಲ್ಲಿ ಇರ್ತೀರಾ. ಮತ್ತು ಹೊರಗಡೆ ಔಟ್ಸೈಡ್ ಹೋಗುವಂಥ ಚಾನ್ಸಸ್ ಇದೆ. ಮ್ಯಾರೇಜ್ ಕೂಡ ಕೆಲವರು ಯೋಚನೆ ಮಾಡ್ತಾ ಇದ್ದಾರೆ. ಮ್ಯಾರೇಜ್ ಕೂಡ ಆಗುವಂಥ ಚಾನ್ಸಸ್ ಇದೆ. ಫ್ಯಾಮಿಲಿನೆಲ್ಲ ಅಂದರೆ ನಿಮ್ಮ ಫ್ಯಾಮಿಲಿಗಳೆಲ್ಲ ಒಟ್ಟಾಗಿ ಸೇರಿಕೊಳ್ಳುವಂಥದ್ದಿದೆ. ತುಂಬ ಸಪೋರ್ಟಿಂಗ್ ಆಗಿ ಈ ವೀಕಲ್ಲಿ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಆಗಿ ನಿಲ್ಲುತ್ತೆ ಅಂತಲೂ ಕೂಡ ಇದೆ. ಈ ವಾರದಲ್ಲಿ ಫಸ್ಟ್ ಯಾರು ಚೂಸ್ ಮಾಡ್ಕೊಂಡಿದ್ರಿ ಈ ರೀಡಿಂಗ್ ಆಗಿರುತ್ತೆ. ಎರಡನೇದು ಏನಿದೆ ಅಂತ ನೋಡೋಣ. ತುಂಬ ಕನ್ಫ್ಯೂಷನ್ಸ್ ಇದೆ ಇಲ್ಲಿ ನಿಮಗೆ ಅಂತ ಬಂದಿದೆ. ಸಾರಿ, ಪಾಸ್ ಮಾಡಿದ್ದೆ. ನಂಬರ್ 2 ಯಾರು ಚೂಸ್ ಮಾಡ್ಕೊಂಡ್ರಿ, ಎಲ್ಲೋ ಟ್ರಿಪ್ ಹೋಗೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು. ಎಲ್ಲೋ ಟ್ರಾನ್ಸ್ಫರ್ ಆಗೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ನೀವು ಏನೋ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ. ಕೆಲವರು ಯಾರು ಇಲ್ಲಿ ಬಂದು ಕರ್ಕೊಂಡು ಹೋಗ್ತಾರೆ ಅಂತ ಯೋಚನೆ ಮಾಡ್ತಾ ಇರ್ಬೋದು. ಅದರಿಂದ ನಿಮ್ಗೊಂದಿಷ್ಟು ಬೇಜಾರಾಗ್ಬೋದು. ಈ ವಾರದಲ್ಲಿ ಎಲ್ಲೋ ತುಂಬ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀರಾ ಅಂತ ಅನಿಸ್ತಿದೆ. ಎಲ್ಲೋ ಮೋಸ ಹೋಗುವಂಥ ಚಾನ್ಸಸ್ ಇದೆ. ತುಂಬ ಇಲ್ಲಿ ಸ್ಟ್ರಗಲ್ ಪಡ್ತೀರಾ. ಈ ವಾರ ಒಂದು ಸ್ವಲ್ಪ ಸ್ಟ್ರಗಲ್ ಆಗೇ ಇರುತ್ತೆ ಅಂತ ಅಂದರೆ, ಬಟ್ ನೀವು ಇಲ್ಲಿ ಹುಷಾರಾಗಿರಬೇಕು. ನಿಮ್ಮ ಬುದ್ಧಿವಂತಿಕೆಯಿಂದ ನೀವು ಹ್ಯಾಂಡಲ್ ಮಾಡಬೇಕು ಅಂತ ಬಂದಿದೆ. ಇಲ್ಲಿ ಓವರ್ ಆಗಿ ಹೇಳಬೇಕು ಅಂತಂದರೆ, ಪ್ರೀತಿ ವಿಚಾರದಲ್ಲಿ ನಿಮಗೆ ತುಂಬ ನೋವಾಗುವಂಥದ್ದು ಇದೆ. ಯಾರು ಕೂಡ ನಿಮಗೆ ಸರಿಯಾಗಿ ಪ್ರೀತಿ ತೋರಿಸ್ತಾ ಇಲ್ಲ ಅನ್ನೋ ಒಂದು ಗಿಲ್ಟ್ ನಿಮಗೆ ಈ ವಾರದಲ್ಲಿ ಕಾಡ್ಬೋದು. ನಿಮ್ಮ ಫ್ಯಾಮಿಲಿ ಜೊತೆ ಜಗಳ ಆಗುವಂಥ ಚಾನ್ಸಸ್ ಇದೆ. ಮದುವೆ ಫಂಕ್ಷನ್ಗಳಿಗೆ ಹೋದಾಗ ಜಗಳಗಳಾಗುವಂಥದ್ದಿದೆ. ಮತ್ತು ಮನೆಯನ್ನು ತೊಗೊಳ್ಳುವಂಥ ಚಾನ್ಸಸ್ ಇದೆ. ಮನೆಯೂ ಕೂಡ ಪರ್ಚೇಸ್ ಮಾಡ್ಬೋದು, ಇಲ್ಲ ಹೊಸ ಮನೆಗೆ ಹೋಗ್ಬೋದು. ಆಲ್ರೆಡಿ ಮಾತಾಡ್ತಾ ಇರ್ಬೋದು ನೀವು. ಕೆಲವರು ಇಲ್ಲಿ 3 ಜನ ವ್ಯಕ್ತಿಗಳ ಜೊತೆ ಸೇರಿ ಪಾರ್ಟ್ನರಾಗಿ ಏನೋ ಮಾಡಬೇಕು ಅಂತ ಅಂದ್ಕೊಂಡಿರೋರು ಕೂಡ ಮಾಡ್ತೀರಾ. ಹೊಸ ಮನೆಗೆ ಹೋಗಬೇಕು ಅಂತ ಅಂದ್ಕೊಂಡಿರೋರು ಹೊಸ ಮನೆಗೆ ಹೋಗ್ತೀರಾ. ದುಡ್ಡು ಬರುತ್ತಾ ಅಂತ ಯೋಚನೆ ಮಾಡ್ತಾ ಇರೋರಿಗೆ ದುಡ್ಡು ಕೂಡ ಬರುವಂಥ ಚಾನ್ಸಸ್ ಇದೆ. ಈ ವಾರದಲ್ಲಿ ಒಂದು ಬಿಸ್ನೆಸ್, ಒಂದು ಲೀಡರ್ ಕ್ವಾಲಿಟಿ ಇರುವಂಥ ವ್ಯಕ್ತಿಗಳು ನೀವಾಗಿರ್ತೀರಾ. ಬಟ್ ಮನಸ್ಸಿಗೆ ತುಂಬ ಇಲ್ಲಿ ನೋವಾಗುವಂಥದ್ದಿದೆ. ಜಾಬ್ ಬಗ್ಗೆ ಹುಡುಕ್ತಾ ಇರೋರಿಗೆ ಜಾಬ್ ಆಪರ್ಚುನಿಟಿಗಳು ಸಿಗ್ತಾ ಇದೆ. ನಿಮಗೆ ಸಕ್ಸಸ್ ಬರ್ತಾ ಇದೆ, ಗ್ರೋತ್ ಬರ್ತಾ ಇದೆ. ಈ ವಾರದ ನಂತರ ಒಂದಿಷ್ಟು ಸ್ಟ್ರಾಂಗ್ ಆಗಿರ್ತೀರ ಫೈನಾನ್ಷಿಯಲಿ ಅಂತ ಕೂಡ ಹೇಳ್ಬೋದು. ಮತ್ತು ನಿಮಗೆ ಇಲ್ಲಿ ನೀವು ಮೋಸ ಮಾಡ್ಕೊಳ್ತಾ ಇರ್ಬೋದು. ದಯವಿಟ್ಟು ಅದನ್ನು ಹುಷಾರಾಗಿ ಹ್ಯಾಂಡಲ್ ಮಾಡಿ. ಬೇರೆಯವರಿಂದನೂ ಮೋಸ ಹೋಗುವಂಥ ಚಾನ್ಸಸ್ ಇದೆ. ಅದ್ರ ಕಡೆ ಹೆಚ್ಚಿನ ಗಮನ ಕೊಡಿ. ನಿಮ್ಮ ಕೋಪನ ಕಂಟ್ರೋಲ್ ಮಾಡ್ಕೊಳ್ಳಿ. ನಿಮ್ಮ ಕೋಪನೇ ಇಲ್ಲಿ ತುಂಬ ಸ್ಟ್ರಾಂಗ್ ಆಗಿ ನಿಮ್ಮ ಶತ್ರುಗಳು ಜಾಸ್ತಿ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಿಮ್ಮ ಕೋಪನ ಎಷ್ಟು ಕಂಟ್ರೋಲಲ್ಲಿ ಇಟ್ಕೊಳ್ತೀರಾ ಅಷ್ಟು ನಿಮಗೆ ಒಳ್ಳೆಯದು. ನಿಮ್ಮ ಕೋಪನೇ ನಿಮಗೆ ಯಾರು ಪ್ರೀತಿ ತೋರಿಸ್ತಾ ಇರೋ ರೀತಿಯಲ್ಲಿ ಒಂದಿಷ್ಟು ನಿಮ್ಮ ಆ್ಯಟಿಟ್ಯೂಡ್ ಇರ್ಬೋದು, ನಿಮ್ಮ ಫೇಸ್ ಇರ್ಬೋದು, ತುಂಬ ಸ್ಟ್ರಾಂಗ್ ಇರೋದ್ರಿಂದನೇ ಕೂಡ ನಿಮಗೆ ಯಾರೋ ಇಲ್ಲಿ ತುಂಬ ಆ್ಯಟಿಟ್ಯೂಡ್ ನಿಮ್ಗೆ ಇರೋದ್ರಿಂದನೇ ಕೂಡ ನೀವು ಇಲ್ಲಿ ನಿಮ್ಗೆ ಸರಿಯಾಗಿರೋ ರೀತಿಯಲ್ಲಿ ಯಾರೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಯಾಕಂದರೆ ಇಲ್ಲಿ ನೀವು ಲೀಡರ್ ಕ್ವಾಲಿಟಿ ಇರೋದ್ರಿಂದ ನೀವು ಎಕ್ಸ್ಪೆಕ್ಟೇಷನ್ನ ಇಟ್ಕೊಳ್ಳೋ
ಎಕ್ಸ್ಪೆಕ್ಟೇಷನ್ನ ಇಟ್ಕೊಳ್ಳೋದಕ್ಕಿಂತ ಬೇರೆಯವರು ಬೇರೆ ಥರ ಎಕ್ಸ್ಪೆಕ್ಟೇಷನ್ನ ಇಟ್ಕೊಂಡಿರ್ತಾರೆ. ಹಾಗಾಗಿ ನೀವು ಒಂದು ಸ್ವಲ್ಪ ಏನೇ ಬಂದ್ರೂ ಯಾರೇ ಬಂದ್ರೂ ಪ್ರೀತಿಯಿಂದ ಆಗಿದ್ರೆ ಈ ವಾರದಲ್ಲಿ ಪ್ರೀತಿಯಿಂದ ಮಾತಾಡ್ಸೋದು, ಈ ಥರ ಒಂದು ಸ್ವಲ್ಪ ಎಲ್ಲ ಕ್ಲೋಸ್ ಆಗಿರೋದಕ್ಕೆ ಟ್ರೈ ಮಾಡಿ ಅಂತ ಬಂದಿರುವಂಥದ್ದು. ತುಂಬ ನೆಗೆಟಿವ್ ಆ್ಯಟಿಟ್ಯೂಡ್ ಇದೆ ಈ ವಾರದಲ್ಲಿ, ಆ ಥರ ಇರ್ತೀರಾ, ದಯವಿಟ್ಟು ಅದನ್ನು ಒಂದು ಸ್ವಲ್ಪ ತೆಗೆದಾಕಿ. ಸಡನ್ನಾಗಿ ನಿಮ್ಮ ಜೀವನದಲ್ಲಿ ಈ ವಾರದಲ್ಲಿ ಏನೋ ಚೇಂಜಸ್ ಆಗುತ್ತೆ, ಏನೋ ಡಿಸಿಷನ್ನ ತೊಗೊಳ್ಳೋದಕ್ಕೆ ಸಡನ್ನಾಗಿ ಚೇಂಜಸನ್ನು ಮಾಡ್ಕೊಳ್ಳುವಂಥದ್ದಿದೆ. ಬಟ್ ಸಡನ್ ನೋಟ್ನಲ್ಲಿ ಬಿಗ್ ಎಕ್ಸ್ಪೆಕ್ಟೇ ಮಾಡಿರಲ್ಲ ನೀವು, ಆ ಥರ ಚೇಂಜ್ ಆಗ್ತಾರೆ. ಅಂದರೆ ನಿಮ್ಮ ಸಮಸ್ಯೆಗಳು ಜಾಸ್ತಿ ಇದೆ ಅಂದರೆ ಎಕ್ಸ್ಪೆಕ್ಟೆಡ್ ಆಗಿ ಎಲ್ಲವೂ ಕೂಡ ಸಡನ್ನಾಗಿ ಮುಗ್ದೋಗುವಂಥದ್ದು. ಅಂದರೆ ನಿಮ್ಮ ಚಾಲೆಂಜಸ್ ಏನು ಕಷ್ಟಪಡ್ತಿದ್ರೆ ಅದೆಲ್ಲ ಹೆಂಡಾಗಿ ಒಂದಿಷ್ಟು ಒಳ್ಳೆ ರೀತಿಯಲ್ಲಿ ಬದಲಾವಣೆಗಳು ಆಗುವಂಥ ಚಾನ್ಸಸ್ ಇದೆ. ಬದಲಾವಣೆಗಳು ಆಗುತ್ತೆ. ಬಟ್ ಇಲ್ಲಿ ನೀವೇನೋ ಪಾರ್ಟ್ನರಲ್ಲಿ ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀರಲ್ವಾ, ಬಟ್ ಹುಷಾರಾಗಿ ಯೋಚನೆ ಮಾಡಿ ಒಂದಿಷ್ಟು ಬ್ಲ್ಯಾಕ್ ಮ್ಯಾಜಿಕ್ಗಳು ಆಗಿದೆ ನಿಮ್ಮ ಮೇಲೆ. ಹಾಗಾಗಿ ಬ್ಲ್ಯಾಕ್ ಮ್ಯಾಜಿಕ್ನ ತೆಗೆಸ್ಕೊಳ್ಳಿ. ನಿಮ್ಮ ಫ್ಯಾಮಿಲಿಯವ್ರ ಕಡೆಯಿಂದ ಆಗಿರ್ಬೋದು, ಇಲ್ಲ ಒಬ್ಬ ವ್ಯಕ್ತಿಯಿಂದ ಆಗಿರ್ಬೋದು, ಅದನ್ನು ಸರಿಯಾಗಿರೋ ರೀತಿಯಲ್ಲಿ ತೆಗೆಸ್ಕೊಳ್ಳಿ ಅಂತ ಕೂಡ ಬಂದಿರುವಂಥದ್ದು. ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಎಲ್ರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.